Good evening, children. Welcome to Suchitra Excellent Classes. Today we have learned bilingual third standard Maths Mela Unit 2 Toy Joy ಆಟಿಕೆ ಸಂತೋಷ. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 3ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿನ ಪಾಠ 2 ಟಾಯ್ ಜಾಯ್ ಆಟಿಕೆ ಸಂತೋಷ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. Some children are making animal and bird faces on old boxes, cans and paper. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಕೈಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮುಖಗಳನ್ನು, ಪ್ರಾಣಿಗಳ ಮುಖಗಳು, ಪಕ್ಷಿಗಳ ಮುಖಗಳು, ಅವುಗಳನ್ನು ಪೇಪರ್ ಪೆಟ್ಟಿಗೆಗಳು, ಕ್ಯಾನ್ಗಳ ಒಂದು ಸಹಾಯದಿಂದ ಅವುಗಳನ್ನು ಆ ಬಾಕ್ಸ್ಗಳ ಮೇಲೆ ಮಾಡಲಾಗಿದೆ. ನೋಡಿ, ಇಲ್ಲಿ ಮೊದಲನೇದಾಗಿ Look at my bottle cylinder. I made a puppy face on it. It has wide ears. ನೋಡಿ, ಇಲ್ಲಿ ಒಬ್ಬಳು ಹುಡುಗಿ ಏನು ಮಾಡಿದ್ದಾಳೆ ಅಂದರೆ, ಒಂದು ನಾಯಿ ಮರಿಯ ಚಿತ್ರವನ್ನು ಒಂದು ಸಿಲಿಂಡರ್ ಆಕೃತಿಯಲ್ಲಿ, ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ ಸಿಲಿಂಡರ್ ಆಕೃತಿಯ ಮೇಲೆ ಒಂದು ನಾಯಿ ಮರಿಯ ಮುಖದ ಚಿತ್ರವನ್ನು ತೆಗೆದಿದ್ದಾಳೆ. ಅವುಗಳ ಕಿವಿಗಳು ಏನಾಗಿವೆ, ಅಗಲವಾಗಿವೆ. ಕಾಣಿಸ್ತಾ ಇದೆಯಾ? ಇದು ಸಿಲಿಂಡರ್ ಆಕೃತಿ. ಇನ್ನು ಇಲ್ಲಿ ನೋಡಿ, ಇಲ್ಲೊಬ್ಬ ಹುಡುಗ, ನಾನು ಆಯತಘನದ ಮೇಲೆ ಬೆಕ್ಕಿನ ಮುಖವನ್ನು ಮಾಡಿದ್ದೇನೆ, ಇದಕ್ಕೆ ಉದ್ದ ಮೀಸೆಗಳಿವೆ. ನೋಡಿ, ಇದು ಒಂದು ಆಯತಘನ, ಇದರ ಮೇಲೆ ಒಂದು ಬೆಕ್ಕಿನ ಮುಖವನ್ನು ಚಿತ್ರವನ್ನು ತೆಗೆದಿದ್ದಾನೆ, ಅದಕ್ಕೆ ಉದ್ದ ಮೀಸೆಗಳಿವೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಬ್ಬ ಹುಡುಗ ಚೌಕಘನದ ಮೇಲೆ ಹಂದಿಯ ಮುಖ ಮಾಡಿದ್ದೇನೆ, ಇದಕ್ಕೆ ಕಿರಿದಾದ ಕಿವಿಗಳಿವೆ. ನೋಡಿ, ಇಲ್ಲಿ ಒಂದು ಪಿಗ್ ಚಿತ್ರವನ್ನು ತೆಗೆದಿದ್ದಾನೆ, ಅದಕ್ಕೆ ಚಿಕ್ಕದಾಗಿರ್ತಕ್ಕಂಥ ಕಿವಿಗಳನ್ನು ಮಾಡಿದ್ದಾನೆ. ಇಲ್ಲಿ ನೋಡಿ, ಇವಳು ಒಂದು ಹಕ್ಕಿಯ ಮುಖವನ್ನು ಮಾಡಿದ್ದಾಳೆ, ಇದು ಶಂಕುವಿನ ಆಕೃತಿಯನ್ನು ಪಡೆದುಕೊಂಡಿದೆ. ಹೌದಾ? ಈ ಶಂಕುವಿನ ಆಕೃತಿಯ ಒಂದು ಮುಖದಲ್ಲಿ ಅದರ ಒಂದು ಪಕ್ಷಿಯ ಹಕ್ಕಿಯ ಮುಖವನ್ನು ಮಾಡಿದ್ದಾಳೆ. ಮೊನಚಾದ ಕೊಕ್ಕನ್ನು ಕೂಡ ನೋಡು ಅಂತ ಹೇಳ್ತಾಳೆ. ಇನ್ನು ಈ ಎಲ್ಲ ಒಂದು ಚೌಕಘನ, ಸಿಲಿಂಡರ್, ಹಾಗೆ ಶಂಕು, ಈ ಎಲ್ಲ ಆಕೃತಿಗಳ ಮೇಲೆ ಏನು ಮಾಡಿದ್ದಾರೆ, ವಿವಿಧ ಪ್ರಾಣಿ ಪಕ್ಷಿಗಳ ಮುಖಗಳನ್ನು ಚಿತ್ರವನ್ನು ಬಿಡಿಸಿದ್ದಾರೆ. ಲೆಟ್ ಅಸ್ ಡೂ, ನಾವು ಮಾಡೋಣ. ಯೂಸ್ ಓಲ್ಡ್ ಬಾಕ್ಸಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬಾಯ್ಡ್ಸ್ ಆ್ಯಂಡ್ ಬಾಟಲ್ಸ್, ಸಿಲಿಂಡರ್ಸ್ ಟು ಡೂ ಕ್ರಾಫ್ಟ್ ವರ್ಕ್. ಡ್ರಾ ಫೇಸಸ್ ಆನ್ ದೆಮ್. ನೀವು ಕೂಡ ಏನು ಮಾಡಿ, ಈ ರೀತಿಯ ಒಂದು ಬಾಟಲ್ಗಳನ್ನು ತೆಗೆದುಕೊಂಡು ಸಿಲಿಂಡರ್ ಆಕೃತಿಯನ್ನು ಮಾಡ್ಬೋದು. ಹಾಗೆ ಓಲ್ಡ್ ಬಾಕ್ಸಸ್ ಇರ್ತಾವಲ್ವ ಮನೆಯಲ್ಲಿ, ಆ ಬಾಕ್ಸ್ಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ಪ್ರಾಣಿಗಳ ಚಿತ್ರವನ್ನು ಈ ತೆರನಾಗಿ ನೀವು ಕೂಡ ಬಿಡಿಸ್ಬೋದು. ಅವುಗಳ ಮೇಲೆ ಪ್ರಾಣಿಗಳ, ಪಕ್ಷಿಗಳ ಚಿತ್ರವನ್ನು ನೀವು ಬಿಡಿಸಿ ಅಂತ ಹೇಳ್ತಾರೆ. ಇದೊಂದು ಆ್ಯಕ್ಟಿವಿಟಿ. ನೆಕ್ಸ್ಟ್, ವಾಟ್ ಡಿಡ್ ಯು ಡ್ರಾ ಆನ್ ದೇರ್ ಫೇಸಸ್. ನೀವು ಅವುಗಳ ಮುಖಗಳ ಮೇಲೆ ಏನನ್ನು ಚಿತ್ರಿಸಿದ್ದೀರಿ, ಅವುಗಳ ಒಂದು ಬಾಕ್ಸ್ಗಳ ಮೇಲೆ ಏನೇನೆಲ್ಲ ಚಿತ್ರಗಳನ್ನ ತೆಗೆದಿದ್ದೀರಿ ಅನ್ನೋದನ್ನು ಬರಿಬೇಕು. ಜಯಾ ಈಸ್ ಬಿಲ್ಡಿಂಗ್ ಎ ರಾಕೆಟ್ ವಿತ್ ಹರ್ ಶೇಪ್ಸ್. ನೋಡಿ, ಇಲ್ಲಿ ಏನು ಮಾಡಿದ್ದಾಳೆ, ಜಯಾ ಏನು ಮಾಡಿದ್ದಾಳೆ, ಸಾಕಷ್ಟು ಆಕೃತಿಗಳನ್ನು ಬಳಸಿಕೊಂಡು ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾಳೆ. ಹೌದಾ? ಇಲ್ಲಿ ಯಾವ್ಯಾವ ಒಂದು ನೋಡಿ, ವಾಟ್ ಶೇಪ್ಸ್ ಹ್ಯಾಸ್ ಶಿ ಯೂಸ್ಡ್, ಅವಳು ಯಾವ ಆಕೃತಿಗಳನ್ನು ಇಲ್ಲಿ ಬಳಸಿದ್ದಾಳೆ. ನೋಡಿ, ಇಲ್ಲಿ ಒಂದು ಶಂಕುವಿನ ಆಕೃತಿ, ಆಮೇಲೆ ಚೌಕಘನ, ಇದು ಸಿಲಿಂಡರ್ ಆಕೃತಿ, ಇದು ಒಂದು ಆಯತಘನ. ನೋಡಿ, ಇಲ್ಲಿ 4 ಕಡೆ ಆಯತಘನಗಳನ್ನು ಬಳಸಿದ್ದಾಳೆ. ಈ ಎಲ್ಲ ಆಕೃತಿಗಳನ್ನು ಅವಳು ಇಲ್ಲಿ ಬಳಸಿ ಏನು ಮಾಡಿದ್ದಾಳೆ, ಒಂದು ಬಿಲ್ಡಿಂಗನ್ನು ನೋಡಿ ಮಾಡಿದ್ದಾಳೆ. ನೋಡಿ, ಕ್ಯೂಬ್ ಅಂದರೆ ಚೌಕಘನ. ಹೌ ಮೆನಿ ಆಫ್ ಈಚ್, ಅವೆಷ್ಟು ಸಲ ಅವುಗಳನ್ನು ಬಳಸಿದ್ದಾಳೆ. ಅಂದರೆ ಕ್ಯೂಬ್ ಅಂದರೆ ಚೌಕಘನವನ್ನು ಎಷ್ಟು ಸಲ ಬಳಸಿದ್ದಾಳೆ, ಕ್ಯೂಬಾಯ್ಡ್ ಅಂದರೆ ಆಯತಘನವನ್ನು ಎಷ್ಟು ಬಳಸಿದ್ದಾಳೆ, ಹಾಗೆ ಕೋನ ಅಂದರೆ ಶಂಕು, ಸಿಲಿಂಡರನ್ನು ಎಷ್ಟು ಬಳಸಿದ್ದಾಳೆ, ಅವುಗಳ ಸಂಖ್ಯೆಯನ್ನು ಇಲ್ಲಿ ಬರಿತಾ ಹೋಗಬೇಕು. ನೋಡಿ, ಇಲ್ಲಿ ಚೌಕಘನ, ಮೊದಲನೇದಾಗಿ ಕ್ಯೂಬ್, ಚೌಕಘನವನ್ನು 2 ಬಳಸಿದ್ದಾಳೆ. ಇಲ್ಲಿ ಮೇಲೊಂದಿದೆ, ಕೆಳಗಡೆ ಒಂದಿದೆ, 2 ಚೌಕಘನಗಳನ್ನು ಬಳಸಲಾಗಿದೆ. ಹೌದಾ? ಕ್ಯೂಬ್. ನೆಕ್ಸ್ಟ್, ಕ್ಯೂಬಾಯ್ಡ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಆಯತಘನ 4 ಕೆಳಗಡೆ ಭಾಗದಲ್ಲಿ, ಇವುಗಳು 4 ಇದೆ. ನೆಕ್ಸ್ಟ್, ಕೋನ ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಾ ಇದೆ ನೋಡಿ, ಅದು ಕೋನ ಅಂದರೆ ಒಂದನ್ನು ಬಳಸಲಾಗಿದೆ.
ಸಿಲಿಂಡರ್, ಇಲ್ಲಿ ಕಾಣಿಸ್ತಾ ಇದೆಯಾ, ರೌಂಡ್ ಸುತ್ತಲೂ ಇರ್ತಕ್ಕಂಥದ್ದು, ಇದು ಒಂದನ್ನು ಬಳಸಲಾಗಿದೆ. ಈ ರೀತಿಯಾಗಿ ಈ ಎಲ್ಲ ಆಕೃತಿಗಳನ್ನು ಜಯ ಬಳಸಿ ಒಂದು ಬಿಲ್ಡಿಂಗನ್ನು ರಚನೆ ಮಾಡಿದ್ದಾಳೆ. ಅರ್ಥ ಆಯ್ತಾ? ಈಗ ವಾಟ್ ಶೇಪ್ ಈಸ್ ಬಿಟ್ವೀನ್ ದ ರೆಡ್ ಕ್ಯೂಬಾಯ್ಡ್ ಆ್ಯಂಡ್ ಯೆಲ್ಲೋ ಕ್ಯೂಬಾಯ್ಡ್? ಕೆಂಪು ಆಯತಘನ ಮತ್ತು ಹಳದಿ ಆಯತಘನಗಳ ನಡುವೆ ಯಾವ ಆಕೃತಿ ಇದೆ? ನೋಡಿ, ಇಲ್ಲಿ ಕೆಂಪು ಆಯತಘನ ಇದೆ, ಈ ಭಾಗದಲ್ಲಿ ಹಳದಿ ಆಯತಘನ ಇದೆ. ಇವುಗಳ ಮಧ್ಯದಲ್ಲಿ ಇರುವಂತಹ ಆಕೃತಿನೇ ಸಿಲಿಂಡರ್. ಯಾವುದು? ಸಿಲಿಂಡರ್. ಹೌದಾ? ಮೊದಲನೇ ಉತ್ತರ ಸಿಲಿಂಡರ್. ನೆಕ್ಸ್ಟ್, ವಾಟ್ ಶೇಪ್ ಈಸ್ ಆನ್ ದ ಟಾಪ್ ಆಫ್ ದ ಆರೆಂಜ್ ಸಿಲಿಂಡರ್? ನೋಡಿ, ಕಿತ್ತಳೆ ಬಣ್ಣದ ಸಿಲಿಂಡರ್ನ ಮೇಲೆ ಯಾವ ಆಕೃತಿ ಇದೆ? ನೋಡಿ, ಈ ಕಿತ್ತಳೆ ಬಣ್ಣದ ಒಂದು ಸಿಲಿಂಡರ್ನ ಮೇಲೆ ಯಾವ ಆಕೃತಿ ಇದೆ? ಇದು ಚೌಕಗನ. ಹೌದಾ? ಚೌಕಗನ ಅಂದರೆ ಕ್ಯೂಬ್. ಚೌಕಗನ ಅಥವಾ ಕ್ಯೂಬ್ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ವಾಟ್ ಶೇಪ್ ಈಸ್ ಅಂಡರ್ ದ ಪಿಂಕ್ ಕೋನ್? ನೋಡಿ, ಗುಲಾಬಿ ಬಣ್ಣದ ಶಂಕುವಿನ ಕೆಳಭಾಗದಲ್ಲಿ ಯಾವ ಆಕೃತಿ ಇದೆ? ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಈ ಒಂದು ಶಂಕುವಿನ ಕೆಳಭಾಗದಲ್ಲಿರುವುದು ಕೂಡ ಯಾವುದು? ಚೌಕಘನ, ಕ್ಯೂಬ್. ಅಲ್ಲಿಯೂ ಕೂಡ ಚೌಕಘನನೇ ಇದೆ. ಅರ್ಥ ಆಯ್ತಲ್ವಾ? ಇನ್ನು ಈ ಒಂದು ಈ ಒಂದು 3 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ಇಲ್ಲಿ ಒಂದು ಚೌಕಘನವನ್ನು ಕೊಡಲಾಗಿದೆ. ಇದರಲ್ಲಿ ಮುಖಗಳು ಎಷ್ಟಿವೆ? ಫೇಸಸ್ ಅಂದರೆ ಈ ಭಾಗದಲ್ಲಿ ಕಾಣ್ತಾ ಇದೆ ಅಲ್ವಾ? ನೋಡಿ, 1 2, ಇದರ ಹಿಂದೆ ಭಾಗದಲ್ಲಿ 3. ನೋಡಿ, ಇದು ಒಂದು ಚೌಕಘನ. ಕಾಣಿಸ್ತಾ ಇದೆಯಾ ನಿಮಗೆ ಈ ಬಾಕ್ಸ್? ಈ ಒಂದು ಚೌಕಘನದಲ್ಲಿ ಇರುವಂತಹ ಮುಖಗಳ ಸಂಖ್ಯೆ, ಫೇಸಸ್ ಎಷ್ಟಿವೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ನೋಡಿ, ಈ ಮೇಲ್ಭಾಗದಲ್ಲಿ ಇರುವಂಥದ್ದು ಒಂದು ಮುಖ ಕಾಣಿಸ್ತಾ ಇದೆಯಾ? ಇದು 1. ಈ ಭಾಗದಲ್ಲಿರ್ತಕ್ಕಂಥದ್ದು 2. ನೆಕ್ಸ್ಟ್ ಇದು 3, ಇದು 4, ಇದು 5. ಇನ್ನು ಕೆಳಭಾಗದಲ್ಲಿ ಇರುವಂಥದ್ದು 6. ಒಟ್ಟು 6 ಮುಖಗಳು ಕಾಣಿಸ್ತಾ ಇದೆಯಲ್ವಾ? ಇದು 1, ಇದೆಲ್ಲ ಭಾಗ, ಇದು ಒಂದು ಮುಖ, 2, ಹೀಗೆ ಅಷ್ಟು 6 ಮುಖಗಳು. ಇಲ್ಲಿ ಒಂದು ಚೌಕಘನದಲ್ಲಿ 6 ಮುಖಗಳು ನಾವು ನೋಡ್ತೀವಿ. 6 ಮುಖಗಳನ್ನು ನಾವು ನೋಡ್ತೀವಿ. ಇನ್ನು ಕಾರ್ನರ್ಸ್, ಮೂಲೆ ಅಂತ ಹೇಳ್ತೀವಿ. ಕಾರ್ನರ್ ಅಂದರೆ ಈ ಭಾಗದಲ್ಲಿ ಎಡ್ಜಸ್ ಇರ್ತದಲ್ವಾ? 1 2 3 4, ಆಮೇಲೆ 5 6 7 8. ಇವೆಲ್ಲವುಗಳು 8 ಇವು ಕಾರ್ನರ್ಸ್. ಒಂದು ಚೌಕಘನಕ್ಕೆ 6 ಮುಖಗಳು, 8 ಕಾರ್ನರ್ಸ್ ಅಂದರೆ ಮೂಲೆಗಳು, ತುದಿ ಅಂತ ಹೇಳ್ತೀವಿ. ಹೌದಾ? ಇನ್ನು ಇದರಲ್ಲಿ ಕಂಡುಬರುವಂಥ ಎಡ್ಜಸ್, ಅಂಚುಗಳು ಎಷ್ಟಿವೆ? ನೋಡಿ, ಈ ಭಾಗದಿಂದ ಈ ಒಂದು ಕಾರ್ನರಿಂದ ಈ ಕಾರ್ನರ್ಗೆ ಇರುವಂಥ ಈ ನಡುವಿನ ಒಂದು ಮಧ್ಯದ ರೇಖೆಯನ್ನು ಅಂಚು ಅಂತ ಹೇಳ್ತೀವಿ ನಾವು. ಈ 2 ಮುಖಗಳು ಸೇರುವ ಭಾಗ ನೋಡಿ, ಈ 2 ಮುಖಗಳು ಬಂದು ಸೇರುವಂತಹ ಭಾಗವನ್ನು, ಈ ಭಾಗವನ್ನು ಅಂಚು ಅಂತ ಹೇಳಲಾಗುತ್ತೆ. ಅಂಚುಗಳು ಎಷ್ಟು? ನೋಡಿ, ಫೇಸಸ್ 6. ಹೌದಾ? ಎಷ್ಟು ಮುಖಗಳಿವೆ ಚೌಕಘನಕ್ಕೆ? 6 ಮುಖಗಳು. ಮತ್ತು ಕಾರ್ನರ್ಗಳು, ಮೂಲೆಗಳು ಎಷ್ಟಿವೆ? 8. ಕಾಣಿಸ್ತಾ ಇದೆಯಾ? 8 ಮೂಲೆಗಳು. ಮತ್ತು ಎಡ್ಜಸ್ ಅಂದರೆ ಅಂಚುಗಳು ಎಷ್ಟಿವೆ? 12 ಇವೆ. ಅಂಚುಗಳು ಎಷ್ಟು? 12. ಹೇಗಪ್ಪ ಅಂದರೆ ನೋಡಿ, 1 2 3 4, ಕೆಳಭಾಗದಲ್ಲಿ 4, ಈ ಭಾಗದಲ್ಲಿ 4, ಮತ್ತು ಅದರ ಅಪೋಸಿಟ್ ಈ ಭಾಗದಲ್ಲಿ 4, 8 ಆಯಿತು. ಆಮೇಲೆ ಮೇಲ್ಭಾಗದಲ್ಲಿ ನೋಡಿ, ಮೇಲ್ಭಾಗ 8 ಪ್ಲಸ್ ಇದು 9, ಇದು 8 9 10, ಆಮೇಲೆ ಕೆಳಭಾಗದಲ್ಲಿ 11, ಆಮೇಲೆ ಈ ಭಾಗದಲ್ಲಿ 12. ಒಟ್ಟು 12 ಅಂಚುಗಳು ಇದರಲ್ಲಿ ಚೌಕಘನದಲ್ಲಿ ಕಂಡುಬರುತ್ತವೆ. ಅರ್ಥ ಆಯ್ತಲ್ವಾ? ಈ ತೆರನಾಗಿ ಚೌಕಘನದಲ್ಲಿರ್ತಕ್ಕಂತಹ ಮುಖಗಳು ಮತ್ತು ಅಂಚುಗಳು ಮತ್ತು ತುದಿಗಳನ್ನು, ಮೂಲೆಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್
ನೋಡಿ ನೆಕ್ಸ್ಟ್ ಕಲೆಕ್ಟ್ ಆಬ್ಜೆಕ್ಟ್ಸ್ ಟು ಮೇಕ್ ಎ ಹೌಸ್, ನೇಮ್ ದ ಶೇಪ್ಸ್ ಆ್ಯಂಡ್ ಟಾಕ್ ಅಬೌಟ್ ದರ್ ಫೇಸಸ್ ಆ್ಯಂಡ್ ಎಡ್ಜಸ್ which are straight and which are curved. Also describe how the shapes have been arranged. What part of the shapes can you see from a distance? ಅಂದರೆ ಒಂದು ಮನೆಯನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ವಸ್ತುಗಳನ್ನ ಇದೇ ತೆರನಾಗಿ ಸಂಗ್ರಹಿಸಿ ಅವುಗಳ ಆಕೃತಿಗಳನ್ನು ಕೂಡ ಈ ತೆರನಾಗಿ ಸಂಗ್ರಹಿಸಿ ಆಕೃತಿಗಳನ್ನು ಹೆಸರಿಸಿ ಅವುಗಳ ಮುಖಗಳು ಅಂಚುಗಳನ್ನು ಈ ತೆರನಾಗಿ ನಾವೇನು ಮಾಡಬೇಕು ಗುರುತಿಸಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವ ಮುಖಗಳು, ಇದು ಅಂಚುಗಳು, ಆಮೇಲೆ ಈ ಭಾಗ ಇದೆಯಲ್ವ ಇದು ಇದು ಕಾರ್ನರ್, ಇದು ಮೂಲೆ, ಇದು ಅಂಚು. ಈ ತೆರನಾಗಿ ಗುರುತಿಸಿ ಅಂತ ಹೇಳ್ತಾರೆ. ಯಾವ ನೇರು ಮತ್ತು ಯಾವ ವಕ್ರವಾಗಿವೆ, ಆಕೃತಿಗಳನ್ನು ಯಾವ ರೀತಿ ಜೋಡಿಸಲಾಗಿದೆ ಎಂಬುದನ್ನು ವಿವರಿಸಿ. ನೀವು ದೂರದಿಂದ ಆಕೃತಿಗಳ ಯಾವ ಭಾಗವನ್ನು ನೋಡಬಹುದು ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ದೇವಿಕಾ ವೆಂಟ್ ಟು ಎ ಶಾಪ್ ಆ್ಯಂಡ್ ಬಾಟ್ ಎ ಟಾಯ್ ಎಂಜಿನ್. ದೇವಿಕಾ ಅಂಗಡಿಗೆ ಹೋಗಿ ಆಟಿಕೆ ಎಂಜಿನನ್ನು ಖರೀದಿಸ್ತಾಳೆ. ಈ ಆಟಿಕೆ ಎಂಜಿನ್ನಲ್ಲಿ ಅನೇಕ ಭಾಗಗಳಿವೆ. ಅವುಗಳನ್ನು ಎಣಿಸಿ ಯಾವ ಆಕೃತಿಗಳು ಎಷ್ಟಿವೆ ಅನ್ನೋದನ್ನು ಇಲ್ಲಿ ಬರೀತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ರೆಡ್ ಸಿಲಿಂಡರ್, ಬಣ್ಣ ಕೂಡ ಹೇಳಲಾಗಿದೆ ಇಲ್ಲಿ. ಕೆಂಪು ಸಿಲಿಂಡರ್ ಆಕೃತಿ ಕಾಣಿಸ್ತಾ ಇದೆ ನಿಮಗೆ, ಹೌದಲ್ವಾ? ನೋಡಿ ಎಷ್ಟಿದೆ, ಇದು 1. ರೆಡ್ ಸಿಲಿಂಡರ್ ಈಸ್ 1. ನೆಕ್ಸ್ಟ್ ಯೆಲ್ಲೋ ಕೋನ್, ಇಲ್ಲಿ ಯೆಲ್ಲೋ ಕೋನ್, ಬಣ್ಣಗಳು ಹಳದಿ ಬಣ್ಣ, 2 ಕೋನ್ಗಳು ನಮಗೆ ಕಾಣಿಸ್ತಾ ಇದೆ, ಹೌದಾ? ನೆಕ್ಸ್ಟ್ ಗ್ರೇ ಕ್ಯೂಬಾಯ್ಡ್, ನೋಡಿ ಇಲ್ಲೊಂದು ಆಯತಘನ ಕಾಣಿಸ್ತಾ ಇದೆ ನಮಗೆ ಕೆಳಭಾಗದಲ್ಲಿ. ಎಷ್ಟಿದೆ ಇದು ಆಯತಘನ? 1. ಗ್ರೇ ಕ್ಯೂಬಾಯ್ಡ್ 1 ಇದೆ. ಲಾಸ್ಟ್ ಬ್ಲೂ ಕ್ಯೂಬ್, ಇಲ್ಲಿ ಒಂದು ಬ್ಲೂ ಕಲರ್ ಏನಿದೆ ಕ್ಯೂಬ್ ಇದೆ. ಇದೇನಪ್ಪ ಅಂದರೆ ಚೌಕಘನ. ಎಷ್ಟಿದೆ? 1. ಎಷ್ಟಿದೆ? 1. ಅರ್ಥ ಆಯ್ತಾ? ಈ ತೆರನಾಗಿ ಆಕೃತಿಯ ಮೇಲೆ, ಒಂದು ಕಟ್ಟಡದ ಮೇಲೆ ಇರ್ತಕ್ಕಂಥ ಒಂದು ಆಕೃತಿಯ ಯಾವ ಎಷ್ಟಿವೆ ಅನ್ನೋದನ್ನು ಈಗ ಬರೆಯಲಾಯಿತು. ಅದನ್ನು ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ಅದೇ ಸಂಖ್ಯೆಯನ್ನು ಇಲ್ಲಿ ಬರಿತಾ ಹೋಗಬೇಕು. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್. ಹಿಯರ್ ಆರ್ ಸಮ್ ಮೋರ್ ಟಾಯ್ಸ್ ಫ್ರಮ್ ದ ಟಾಯ್ ಶಾಪ್. ದೇ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಶೇಪ್ಸ್. ಇಲ್ಲಿ ಆಟಿಕೆ ಅಂಗಡಿಯಿಂದ ತಂದ ಇನ್ನೂ ಕೆಲವು ಆಟಿಕೆಗಳಿವೆ. ಅವು ಬೇರೆ ಬೇರೆ ಆಕೃತಿಗಳಿಂದ ಮಾಡಲ್ಪಟ್ಟಿವೆ. ನೋಡಿ, ಈ ಆಟಿಕೆಗಳಲ್ಲಿ ಯಾವ ಆಕೃತಿಗಳನ್ನು ಬಳಸಲಾಗಿದೆ? ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನು ಆಟಿಕೆ ಅಂಗಡಿಯಿಂದ ತಂದಿದ್ದಾರೆ. ಅವುಗಳನ್ನು ಈ ಆಟಿಕೆಯಲ್ಲಿ ಯಾವ ಆಕೃತಿ ಇದೆ ಅನ್ನೋದನ್ನು ನೀವು ಒಂದೊಂದಾಗಿ ಈಗ ಗುರುತಿಸ್ತಾ ಹೋಗೋಣ. ಮೊದಲನೆಯದಾಗಿ ನೋಡಿ, ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಯಾವ ಆಕೃತಿ ಇದೆ ಹೇಳಿ ನೋಡೋಣ. ಫಸ್ಟ್ ಇದು ಒಂದು ಕೋನ. ಯಾವುದಿದು? ಕೋನ. ಇದು ಒಂದು ಸಿಲಿಂಡರ್, ಹೌದಲ್ವಾ? ಇಲ್ಲಿ ಕೆಳಭಾಗದಲ್ಲಿ ಬರೀಬೇಕು. ಫಸ್ಟ್ ಇದು ಒಂದು ಕೋನ ಅಂದರೆ ಶಂಕು, ಇದು ಒಂದು ಸಿಲಿಂಡರ್. 2 ಆಕೃತಿ ಇದೆ. ನೆಕ್ಸ್ಟ್ ಈ ಭಾಗದಲ್ಲಿ ಇಲ್ಲೇನಿದೆ? ಒಂದು ವೃತ್ತ, ಹೌದಾ? ಇದೇನಿದೆ? ಇದು ಒಂದು ಸಿಲಿಂಡರ್. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಕಾಣ್ತಾ ಇದೆ. ಇದು ಒಂದು ಸ್ಪೇರ್ ಅಂತ ಹೇಳ್ತೀವಿ ನಾವು ವೃತ್ತಕ್ಕೆ, ಸ್ಪೇರ್ ಸಿಲಿಂಡರ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಒಂದು ಚಿತ್ರ ಇದೆ. ಇದರಲ್ಲಿ ಬೇರೆ ಬೇರೆ 2ಕ್ಕಿಂತ ಹೆಚ್ಚು ಆಕೃತಿಗಳು ಕಾಣಲಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಕಿವಿ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ? ಕೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಒಂದು ವೃತ್ತ, ಸ್ಪೇರ್. ನೆಕ್ಸ್ಟ್ ಇದು ಒಂದು ಸಿಲಿಂಡರ್, ಹೌದಾ? 3 ಆಕೃತಿಗಳನ್ನು ನಾವು ನೋಡ್ತೀವಿ ಇಲ್ಲಿ. ಯಾವ್ಯಾವಪ್ಪ? ಕೋನ ಮತ್ತು ಸ್ಪೇರ್ ಮತ್ತು ಸಿಲಿಂಡರ್. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನು ಇಡಲಾಗಿದೆ. ಏನಪ್ಪ? ಇದು ಕ್ಯೂಬ್, ಇದು ಒಂದು ಕ್ಯೂಬ್, ಇದು ಕ್ಯೂಬಾಯ್ಡ್ ಕಾಣಿಸ್ತಾ ಇದೆಯಲ್ವಾ? ಕ್ಯೂಬಾಯ್ಡ್, ಕ್ಯೂಬಾಯ್ಡ್ಸ್ ಅಂತ ಹೇಳಲಾಗುತ್ತೆ. ನೋಡಿ, ಇವುಗಳನ್ನು, ಈ ಒಂದು ಆಟಿಕೆಗಳಲ್ಲಿರ್ತಕ್ಕಂತಹ ಆಕೃತಿಗಳನ್ನು ನಾವಿಲ್ಲಿ ಬರೆದಿದ್ದೇವೆ. ನೋಡಿ, ಚೌಕಘನ, ಶಂಕು, ಸಿಲಿಂಡರ್, ವೃತ್ತ, ಸಿಲಿಂಡರ್, ಶಂಕು, ವೃತ್ತ, ಸಿಲಿಂಡರ್, ಚೌಕಘನ, ಆಯತಘನ. ಈ ಎಲ್ಲ ಆಕೃತಿಗಳನ್ನು ಇಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಕೂಡ ಬರೆಯಲಾಗಿದೆ. ನೆಕ್ಸ್ಟ್
ಜಯಾ ಮೇಡ್ ಸಮ್ ಹೌಸಸ್ ಯೂಸಿಂಗ್ ಡಿಫ್ರೆಂಟ್ ಶೇಪ್ಸ್. ಜಯಾ ಬೇರೆ ಬೇರೆ ಆಕೃತಿಗಳಿಂದ ಕೆಲವು ಮನೆಗಳನ್ನು ಇಲ್ಲಿ ಮಾಡಿದ್ದಾಳೆ. ನಿಮ್ಮ ಸುತ್ತ ಕೂಡ ಲಭ್ಯ ಇರತಕ್ಕಂತಹ ಬೇರೆ ಬೇರೆ ಆಕೃತಿಗಳನ್ನು ನೀವು ಕೂಡ ಮನೆಗಳನ್ನು ಈ ತೆರನಾಗಿ ಗೋಪುರಗಳನ್ನು ರಾಕೆಟ್ಗಳನ್ನು ಮಾಡಬಹುದು. ಹೌದಾ? ಇಲ್ಲಿ ಯಾವ್ಯಾವ ಆಕೃತಿಗಳನ್ನು ಬಳಸಲಾಗಿದೆ ನೋಡಿ. ಇಲ್ಲಿ ಕೋನ್ ಅಂದರೆ ಶಂಕು ಮತ್ತು ಸಿಲಿಂಡರ್. ಇಲ್ಲಿ ಕೋನ್ ಮತ್ತು ಕ್ಯೂಬ್ ಮೀನ್ಸ್ ಶಂಕು ಮತ್ತು ಚೌಕ, ಹೌದಲ್ವಾ? ಚೌಕಘನ. ಇಲ್ಲಿ ಶಂಕು ಮತ್ತು ಇದೊಂದು ಆಯತಘನ. ನೆಕ್ಸ್ಟ್ ಇಲ್ಲಿ ನೋಡಿ 2 ಆಯತಘನಗಳಿವೆ, ಇಲ್ಲೊಂದು ತಳಗೊಂದು. ಈ ಭಾಗದಲ್ಲಿ ಮುಂಭಾಗದಲ್ಲಿ ಕಂಬದ ಥರ ಕಾಣಿಸ್ತಾ ಇದೆಯಲ್ವಾ, ಇದು ಸಿಲಿಂಡರ್. ನೆಕ್ಸ್ಟ್ ಇದು ಒಂದು ಚೌಕಘನ, ಇದೊಂದು ಚೌಕಘನ ಕೋನ, ಶಂಕು ಮತ್ತು ಇಲ್ಲಿ ಮುಂಭಾಗದಲ್ಲಿ ಒಂದು ಶಂಕು, ಒಂದು ಚೌಕಘನ, ಒಂದು ಸಿಲಿಂಡರ್. ಈ ಎಲ್ಲ ಆಕೃತಿಗಳನ್ನು ಈ ತೆರನಾಗಿ ಜಯ ಇಟ್ಟಿದ್ದಾಳೆ. ಇದೇ ತೆರನಾಗಿ ನೀವು ಕೂಡ ಬೇರೆ ಬೇರೆ ಆಕೃತಿಗಳನ್ನು ತೆಗೆದುಕೊಂಡು ವಿವಿಧ ರೀತಿಯ ಮನೆಗಳು, ಗೋಪುರಗಳ, ರಾಕೆಟ್ಗಳನ್ನು ನೀವು ಮಾಡಬಹುದು. ನೋಟ್ ದ್ಯಾಟ್ ಎ ಕ್ಯೂಬ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಕ್ಯೂಬಾಯ್ಡ್. ನೋಡಿ, ಚೌಕಘನವು ಒಂದು ವಿಶೇಷ ರೀತಿಯ ಆಯತಘನ ಎಂಬುದನ್ನು ಗಮನಿಸಿ. ನೋಡಿ, ಚೌಕಘನವನ್ನು ನಾವು ವಿಶೇಷ ರೀತಿಯ ಒಂದು ಆಯತಘನವಾಗಿ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಲೆಟಸ್ ಪ್ಲೇ. ಇಲ್ಲಿ ಒಂದು ಗೇಮ್ ಇದೆ. ಏನಪ್ಪ? ಕನ್ಸ್ಟ್ರಕ್ಟ್ ಆ್ಯಂಡ್ ಡಿಸ್ಕ್ರೈಬ್. ರಚಿಸಿ ಮತ್ತು ವಿವರಿಸಿ. ಇಲ್ಲಿ ಏನು ಮಾಡ್ತಾರೆ? ಆಸ್ಕ್ ಸ್ಟೂಡೆಂಟ್ಸ್ ಟು ಸಿಟ್ ಇನ್ ಎ ಗ್ರೂಪ್ಸ್ ಆಫ್ 4 or 5. ಇನ್ ಈಚ್ ಗ್ರೂಪ್ one student selects any 3 shapes and puts them together. The student then describes the sequence of construction and the other students have to build the same without seeing the original one. Let children take turns and play the game in the group. ವಿದ್ಯಾರ್ಥಿಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ವರ್ಗ ಕೋಣೆಯಲ್ಲಿ 4 ರಿಂದ 5 ಗುಂಪುಗಳನ್ನು 5 ಜನ ಕುಳಿತುಕೊಳ್ಳಲಿಕ್ಕೆ ಗುಂಪುಗಳಲ್ಲಿ ತಿಳಿಸಬೇಕು. ಪ್ರತಿ ಗುಂಪಿನ ಒಬ್ಬ ವಿದ್ಯಾರ್ಥಿ 3 ಆಕೃತಿಗಳನ್ನು ಆರಿಸಿಕೊಂಡು ಅವುಗಳನ್ನು ಒಟ್ಟಿಗೆ ಸೇರಿಸ್ತಾನೆ. ನಂತರ ವಿದ್ಯಾರ್ಥಿ ರಚನೆ ಅನುಕ್ರಮವನ್ನು ವಿವರಿಸ್ತಾನೆ. ಇದೇ ತೆರನಾಗಿ ಒಂದು ಆಕೃತಿಯನ್ನು ಮಾಡಿಕೊಂಡು ಆ ವಿದ್ಯಾರ್ಥಿ ವಿವರಿಸ್ತಾ ಹೋಗ್ತಾನೆ. ಇತರ ವಿದ್ಯಾರ್ಥಿಗಳು ಅದನ್ನು ನೋಡದೆ ಅದರಂತೆಯೇ ನಿರ್ಮಿಸ್ತಾ ಹೋಗಬೇಕು. ಆತ ಹೇಳಿರ್ತಕ್ಕಂಥ ವಿವರಣೆಯ ಆಧಾರದ ಮೇಲೆ ಅವರು ಆಕೃತಿಯನ್ನು ರಚನೆ ಮಾಡಬೇಕು. ಇದು ಒಂದು ಗೇಮ್. ಇನ್ನು ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್, ದ ಸಿಲಿಂಡರ್ ಈಸ್ ಆನ್ ಟಾಪ್ ಆಫ್ ದ ಕ್ಯೂಬಾಯ್ಡ್. ದ ಕೋನ್ ಈಸ್ ಆನ್ ಟಾಪ್ ಆಫ್ ದ ಸಿಲಿಂಡರ್. ಸಿಲಿಂಡರ್ ಆಯತಘನದ ಮೇಲ್ಭಾಗದಲ್ಲಿದೆ, ಶಂಕು ಸಿಲಿಂಡರ್ನ ಮೇಲ್ಭಾಗದಲ್ಲಿದೆ. ನೋಡಿ, ಇಲ್ಲಿ ಸಿಲಿಂಡರ್ ಇದೆ, ಹೌದಾ? ಈ ಸಿಲಿಂಡರ್ನ ಮೇಲೆ ಆಯತಘನ ಇದೆ, ಕೆಳಗಡೆ ಮೇಲ್ಭಾಗದಲ್ಲಿ ಒಂದು ಶಂಕು ಇದೆ, ಕಾಣಿಸ್ತಾ ಇದೆಯಾ? ಈ ತೆರನಾಗಿ ಆಕೃತಿಗಳನ್ನು ಅವರು ವಿವರಿಸ್ತಾ ಹೋಗಬೇಕು. ಓನ್ಲಿ ಅವರು ಒಂದು ಆಕೃತಿಯನ್ನು ನೋಡಲಾರದೆ ಕೊಟ್ಟಿರ್ತಕ್ಕಂಥ 3 ಆಕೃತಿಯನ್ನು ಬಳಸಿ ಅವರು ಹೇಳಿದ ವಿವರಣೆಯ ಮೇಲೇ ಅವ್ರು ಏನು ಮಾಡಬೇಕು? ಒಂದು ರಚನೆಯನ್ನು ಮಾಡಬೇಕು. ಲೆಟ್ ಅಸ್ ಡೂ. ನಾವು ಮಾಡೋಣ. ಕ್ಯಾನ್ ಯು ಫೈಂಡ್ ದೀಸ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್? ಫಿಲ್ ಇನ್ ದ ಟೇಬಲ್ ವಿತ್ ದೇರ್ ನೇಮ್ಸ್. ಈ ಆಕೃತಿಗಳನ್ನು ನೋಡಿ, ನಿಮ್ಮ ವರ್ಗ ಕೋಣೆಯಲ್ಲಿ ನೀವು ಎಲ್ಲಾದರೂ ಈ ಒಂದು ಆಕೃತಿಗಳನ್ನು ನೋಡ್ತೀರಾ ಅಂತ ಕೇಳ್ತಾರೆ. ನೋಡಿದರೆ ಅವುಗಳನ್ನ ಈ ಒಂದು ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾರೆ. ನೋಡಿ, ಸಿಲಿಂಡರ್ ಆಕೃತಿಯಲ್ಲಿ ಪೆನ್ಸಿಲ್, ಪೆನ್ ಹೋಲ್ಡರ್, ಚಾಕ್, ಬಾಟಲ್ ಇವುಗಳನ್ನ ನಾವು ವರ್ಗ ಕೋಣೆಯಲ್ಲಿ ಕಾಣ್ತೀವಿ. ಸ್ಪೇರ್, ಗ್ಲೋಬ್, ಪೇಪರ್ ವೇಟ್, ಬಾಲ್. ಚೌಕಘನದಲ್ಲಿ ಕ್ಯೂಬ್ ಅಂದರೆ ಟಿಫಿನ್ ಬಾಕ್ಸ್, ಚಾಕ್ ಬಾಕ್ಸ್, ಡಸ್ಟ್ಬಿನ್. ಆಮೇಲೆ ಕ್ಯೂಬಾಯ್ಡ್ ಅಂದರೆ ಆಯತಘನದಲ್ಲಿ ಡಸ್ಟರ್, ಜಾಮೆಟ್ರಿ ಬಾಕ್ಸ್, ಬುಕ್ಸ್, ಅಲ್ಮೇರಾ ಇವುಗಳನ್ನ ಕಾಣ್ತೀವಿ. ಅದೇ ತೆರನಾಗಿ ಕೋನ್ ಅಂದರೆ ಶಂಕು, ಹ್ಯಾಟ್ ಮತ್ತು ಪೇಪರ್ ವೇಟ್ ಇವುಗಳನ್ನ ನಾವು ವರ್ಗ ಕೋಣೆಯಲ್ಲಿ ಕಾಣ್ತೀವಿ. ನೆಕ್ಸ್ಟ್, ನೇಮ್ ದ ಶೇಪ್ ದ್ಯಾಟ್ ಯು ಫೈಂಡ್ ದ ಮೋಸ್ಟ್. ಅತಿ ಹೆಚ್ಚಾಗಿ ಕಾಣುವಂಥ ಆಕೃತಿಗಳನ್ನು ಹೆಸರಿಸಿ ಅಂದರೆ ಕ್ಯೂಬಾಯ್ಡ್. ಆಯತಘನದಲ್ಲಿ ವಿಶೇಷವಾಗಿ ನಾವು ಹೆಚ್ಚಾಗಿ ಕಾಣ್ತೀವಿ. ನೇಮ್ ದ ಶೇಪ್ ದ್ಯಾಟ್ ಯು ಫೈಂಡ್ ದ ಲೀಸ್ಟ್. ಕೋನ್ ಅಂದರೆ ಶಂಕುವಿನ ಆಕೃತಿಯಲ್ಲಿರ್ತಕ್ಕಂಥವುಗಳನ್ನು ನಾವೇನು ಮಾಡ್ತೀವಿ? ಅತಿ ವಿರಳವಾಗಿ, ಹೆಚ್ಚಾಗಿ ನಾವು ಕಾಣೋದಿಲ್ಲ ವರ್ಗ ಕೋಣೆಯಲ್ಲಿ. ನೇಮ್ ದ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಶೇಪ್. ಒಂದಕ್ಕಿಂತ ಹೆಚ್ಚು ಆಕೃತಿಗಳಿಂದ ಮಾಡಲ್ಪಟ್ಟಿರುವಂಥ ವಸ್ತುಗಳು. ಪೆನ್ಸಿಲ್ ಅಂದರೆ ಪೆನ್ಸಿಲ್ ನೋಡಿದ್ರೆ ಸಿಲಿಂಡರ್ ಆಕೃತಿ ಇರ್ತದೆ, ಅದರಲ್ಲಿ ಏನಿರ್ತದೆ? ಶಂಕುವಿನ ಆಕೃತಿಯನ್ನು ಕೂಡ ನಾವು ಕಾಣ್ತೀವಿ. ಪೆನ್ಸಿಲ್, ಪೆನ್ ಈ ತೆರನಾಗಿ. ಅರ್ಥ ಆಯ್ತಾ? ನೆಕ್ಸ್ಟ್,
ನೋಡಿ ಸೆಕೆಂಡ್ ಒನ್, ಲುಕ್ ಆಟ್ ದೀಸ್ ಶೇಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಈ ಆಕೃತಿಗಳನ್ನು ನೋಡಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸರ್ಕಲ್ ದ ಕ್ಯೂಬ್ಸ್. ನೋಡಿ ಇಲ್ಲಿ ಇರ್ತಕ್ಕಂತಹ ಆಕೃತಿಗಳನ್ನು ಏನು ಮಾಡಬೇಕು ನೋಡಿ, ಕ್ಯೂಬ್ ಅಂದರೆ ಚೌಕಘನಗಳಿಗೆ ವೃತ್ತವನ್ನು ಹಾಕಬೇಕು ಅಂತ ಹೇಳ್ತಾರೆ. ಚೌಕಘನಗಳು ಇದರಲ್ಲಿ ಎಷ್ಟು ಕಾಣ್ತಾ ಇವೆ ಹೇಳಿ ನೋಡೋಣ ನಿಮಗೆ. 1, ಇದಕ್ಕೊಂದು ವೃತ್ತ ಹಾಕಬೇಕು. 2 ಮತ್ತು 3 ಚೌಕಘನಗಳನ್ನು ನಾವು ಈ ಚಿತ್ರಗಳಲ್ಲಿ ಕಾಣ್ತೀವಿ, ಹೌದಲ್ವಾ? ನೋಡಿ, ಇನ್ನು ಪುಟ್ ಎ ಟಿಕ್ ಅಗೇನೆಸ್ಟ್ ದ ಶೇಪ್ಸ್ ದ್ಯಾಟ್ ಆರ್ ಕೋನ್ಸ್. ಆಕೃತಿ, ಶಂಕುವಿನ ಆಕೃತಿಗಳಿಗೆ ಈ ಥರ ರೈಟ್ ಮಾರ್ಕ್ ಹಾಕಿ ಅಂತ ಹೇಳ್ತಾರೆ. ಈ ಒಂದು ಎಲ್ಲ ಆಕೃತಿಗಳಲ್ಲಿ ಮಿಕ್ಸ್ ಆಗಿವೆ ಎಲ್ಲ ಆಕೃತಿಗಳು. ಅದರಲ್ಲಿ ಶಂಕುವಿನ ಆಕೃತಿಗಳು ಎಷ್ಟಿವೆ ಅವುಗಳಿಗೆ ರೈಟ್ ಮಾರ್ಕ್ ಹಾಕೋಣ. 1, 2, 3. ಹೌದಾ? 3 ಆಕೃತಿಗಳು ಇಲ್ಲಿ ಕಾಣ್ತವೆ. ನೆಕ್ಸ್ಟ್, ಪುಟ್ ಎ ಕ್ರಾಸ್ ಅಗೇನೆಸ್ಟ್ ದ ಶೇಪ್ಸ್ ದ್ಯಾಟ್ ಆರ್ ಸಿಲಿಂಡರ್ಸ್. ಸಿಲಿಂಡರ್ ಆಕೃತಿಯ ಎದುರು ಈ ಥರ ಇಂಟು ಚಿಹ್ನೆಯನ್ನು ಹಾಕಬೇಕು. ಸಿಲಿಂಡರ್ ಆಕೃತಿ ನೋಡಿ 1, 2, ಆಮೇಲೆ ಇನ್ನೊಂದಿದೆ 3. 1, 2, 3 ಇವುಗಳಿಗೆ ಇಂಟು ಮಾರ್ಕನ್ನು ನಾವು ಹಾಕಿದ್ದೇವೆ. ಇನ್ನು ಪುಟ್ ಎ ಬಾಕ್ಸ್ ಅರೌಂಡ್ ದ ಕ್ಯೂಬಾಯ್ಡ್ಸ್. ಆಯತಘನಗಳ ಸುತ್ತಲೂ ಕೂಡ ಚೌಕವನ್ನು ಹಾಕಿ ಅಂತ ಹೇಳ್ತಾರೆ. ಆಯತಘನ ನೋಡಿ ಎಷ್ಟಿವೆ ಆಯತಘನ ನೋಡಿ, ಇಲ್ಲೊಂದಿದೆ 1, 2, ನೆಕ್ಸ್ಟ್ 3 ಕಾಣಿಸ್ತಾ ಇದೆಯಾ? ಈ ಥರ ಚೌಕವನ್ನು ಹಾಕಬೇಕು. ನೆಕ್ಸ್ಟ್, ವಿತ್ ನೋ ಎಡ್ಜಸ್, ಅಂಚುಗಳು ಇಲ್ಲದವು, ಯಾವುದೇ ಮೂಲೆಗಳು ಕಾರ್ನರ್ಸ್ ಏನೂ ಇಲ್ಲದೇ ಇರತಕ್ಕಂಥ ಆಕೃತಿ ಯಾವುದಿದೆ ಅದು ವೃತ್ತ, ಹೌದಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಯಾವುದೇ ಮೂಲೆಗಳು ಅಂಚುಗಳು ಇಲ್ಲ. ಇದು ಯಾವುದಪ್ಪ? ಅದು ಸ್ಪೇರ್, ವೃತ್ತ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ನೋಡಿ, ಇಲ್ಲಿ ಸುತ್ತಲೂ ಕೆಲವೊಂದಿಷ್ಟು ಆಕೃತಿಗಳನ್ನು ಮೇಲ್ಭಾಗದಲ್ಲಿ ಸ್ಟಾರ್ಟ್ ಫಿನಿಶ್ ಅಂದರೆ ಇಲ್ಲಿಂದ ಆರಂಭ ಆಗಿ ಇಲ್ಲಿರ್ತಕ್ಕಂಥ ಎಲ್ಲ ಆಕೃತಿಗಳಿಗೆ ಹೆಸರುಗಳನ್ನು ಕೊಡ್ತಾ ಆ ಆಕೃತಿಗಳು ಯಾವುವು ಅನ್ನೋದನ್ನು ತಿಳ್ಕೊಂಡು ಇಲ್ಲಿ ತನಕ ಮುಕ್ತಾಯ ಮಾಡಬೇಕು. ಫಸ್ಟ್ ಇಲ್ಲೇನಿದೆ ಗ್ಲೋಬ್. ಯಾವುದಿದೆ? ಗ್ಲೋಬ್ ಅಂದರೆ ಸ್ಪೇರ್ ಬರ್ತದೆ, ಇದು ಸ್ಪೇರ್. ನೆಕ್ಸ್ಟ್ ಇದೇನಿದು? ಕ್ಯೂಬಾಯ್ಡ್ ಅಂದರೆ ಆಯತಘನ. ಇದು ವೃತ್ತ, ಇದು ಆಯತಘನ. ನೆಕ್ಸ್ಟ್ ಇದು ಕೋನ್ ಮೀನ್ಸ್ ಶಂಕು, ಹೌದಾ? ಇದು ಕೂಡ ಕ್ಯೂಬಾಯ್ಡ್. ನೋಡಿ ಆಯತ ಇದೆ, ಕ್ಯೂಬಾಯ್ಡ್. ಆಯತಘನ ನೋಡಿ, ಇದು ಸಿಲಿಂಡರ್ ಆಕೃತಿಯಲ್ಲಿ ಇದೆ, ಈ ತೆರನಾಗಿದ್ದು ಮೇಲ್ಭಾಗದಲ್ಲಿ ವೃತ್ತ ಇದೆ. ಸಿಲಿಂಡರ್ ಆಕೃತಿ, ಅರ್ಥ ಆಯ್ತಾ? ಈ ತೆರನಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳಿಗೆ ಆಕೃತಿಗಳನ್ನು ಹೆಸರನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಸ್ಪೇರ್ ಇದೆ. ಸ್ಪೇರ್ ಮೀನ್ಸ್ ವೃತ್ತ, ಕ್ಯೂಬಾಯ್ಡ್ ಆಯತಘನ, ಸಿಲಿಂಡರ್ ಸ್ಪೇರ್ ಮೀನ್ಸ್ ವೃತ್ತ ಆರೆಂಜ್, ಕ್ಯೂಬಾಯ್ಡ್ ಆಯತಘನ, ಸ್ಪೇರ್ ವೃತ್ತ, ಕ್ಯೂಬ್ ಚೌಕಘನ, ಕೋನ್ ಶಂಕು, ಸ್ಪೇರ್ ವೃತ್ತ, ಕ್ಯೂಬಾಯ್ಡ್ ಆಯತಘನ, ಮುಕ್ತಾಯ. ನೆಕ್ಸ್ಟ್ ಥರ್ಡ್ ಕ್ವೆಶನ್, ನೇಮ್ ದ ಶೇಪ್ಸ್. ಆಕೃತಿಗಳನ್ನು ಹೆಸರಿಸಿ. ಇದರಲ್ಲಿ ಸಮತಟ್ಟಾದ ಮುಖಗಳು ಮಾತ್ರ ಇರುವವು. ಸಮತಟ್ಟಾದ ಮುಖಗಳು ಎಲ್ಲಿರ್ತವೆ ಅಂದ್ರೆ ಚೌಕಘನದಲ್ಲಿ ಮತ್ತು ಆಯತಘನದಲ್ಲಿ ಮಾತ್ರ ಸಮತಟ್ಟಾಗಿರ್ತಕ್ಕಂಥ ಮುಖಗಳನ್ನು ನಾವು ನೋಡ್ತೀವಿ. ಚೌಕಘನ ಮತ್ತು ಆಯತಘನ, ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್. ನೆಕ್ಸ್ಟ್ ವಿತ್ ಓನ್ಲಿ ಕರ್ವ್ಡ್ ಫೇಸಸ್ ಮೀನ್ಸ್ ವಕ್ರಮುಖಗಳು ಮಾತ್ರ ಇರುವವು. ವಕ್ರಮುಖಗಳು ಎಲ್ಲಿರ್ತಾವೆ? ಓನ್ಲಿ ಸ್ಪೇರಲ್ಲಿ ಮಾತ್ರ ಕಂಡು ಬರ್ತವೆ, ಅಂದರೆ ವೃತ್ತದಲ್ಲಿ. ನೆಕ್ಸ್ಟ್ ವಿತ್ ಬೋತ್ ಸ್ಟ್ರೇಟ್ ಆ್ಯಂಡ್ ಕರ್ವ್ಡ್. ನೋಡಿ ಸ್ಟ್ರೇಟು ಇರ್ತದೆ, ಕರ್ವು ಇರ್ತದೆ. ಇದರಲ್ಲಿ ನೋ ಒನ್, ನೇರ ಮತ್ತು ವಕ್ರ ಇರುವಂಥದ್ದು ಎಲ್ಲಿಯೂ ಕೂಡ ಇಲ್ಲ. ವಿತ್ ಬೋತ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಫೇಸಸ್. ಸಮತಟ್ಟಾದ ಮತ್ತು ವಕ್ರಮುಖಗಳಿರುವವು. ನೋಡಿ ಸಮತಟ್ಟಾಗಿವೆ ಮತ್ತು ವಕ್ರಮುಖವನ್ನು ಹೊಂದಿರುವಂಥದ್ದು ಸಿಲಿಂಡರ್. ಕೋನ ಮತ್ತು ಸಿಲಿಂಡರ್ ಎರಡು. ನೋಡಿ ಕೋನದಲ್ಲೂ ಕೂಡ ಸ್ಟ್ರೇಟ್,
ಸಮತಟ್ಟಾಗಿದೆ, ಪ್ಲಸ್ ಇಲ್ಲಿ ವಕ್ರವಾಗಿಯೂ ಕೂಡ ಇದೆ. ಕೋನ್ ಮತ್ತು ಸಿಲಿಂಡರ್ ಈ ಎರಡು ಆಕೃತಿಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ 4th ಕ್ವೆಶನ್, ವಿಚ್ ಶೇಪ್ ಕ್ಯಾನ್ ಯು ಬಿಲ್ಡ್? ನೀವು ಯಾವ ಆಕೃತಿಗಳನ್ನು ರಚಿಸಬಹುದು? ನೋಡಿ, ಇಲ್ಲಿ ಜಯ ಏನು ಮಾಡ್ತಾಳೆ, ನಾನು ಜೇಡಿ ಮಣ್ಣು ಮತ್ತು ಕಡ್ಡಿಗಳಿಂದ ಏನು ಮಾಡಿರುವೆ ನೋಡಿ. ಇಲ್ಲಿ ಒಂದು ಆಕೃತಿಯನ್ನು ಅವಳು ಮಾಡಿದ್ದಾಳೆ. ನೋಡಿ, ಇಲ್ಲಿ ಸ್ಟ್ರಾಗಳನ್ನು ಜೋಡಿಸಿ ಜೇಡಿ ಮಣ್ಣಿನಿಂದ ಎಡ್ಜಸ್ಸನ್ನು ಮೀನ್ಸ್ ಕಾರ್ನರನ್ನು ಜಾಯಿಂಟ್ ಮಾಡಿದ್ದಾಳೆ. ಈ ಆಕೃತಿಗಳನ್ನು ನೀವು ಕೂಡ ಮಾಡಲು ಇದೇ ತೆರನಾದಂಥ ಆಕೃತಿಗಳನ್ನ ಮಾಡಲು ಪ್ರಯತ್ನಿಸಿ ಅಂತ ಹೇಳ್ತಾಳೆ. ನೋಡಿ, ಇದು ಯಾವ ಆಕೃತಿ ಹೇಳಿ ನೋಡೋಣ? ಕ್ಯೂಬಾಯ್ಡ್, ಹೌದಲ್ವಾ? ಕ್ಯೂಬಾಯ್ಡ್ ಆಕೃತಿಯನ್ನು ಇಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ 5th ಒನ್, ಟ್ರೈ ಟು ಮೇಕ್ ದೀಸ್ ಶೇಪ್ಸ್ ಯೂಸಿಂಗ್ ಕ್ಯೂಬ್ಸ್. ಚೌಕಗಣಗಳನ್ನು, ಈ ರೀತಿಯ ಚೌಕಗಣಗಳನ್ನು ಬಳಸಿ ಇಂತಹ ಆಕೃತಿಗಳನ್ನು ನೀವು ಕೂಡ ಮಾಡಲು ಪ್ರಯತ್ನಿಸಿ. ನೋಡಿ, ಇಲ್ಲಿ 2 ರೀತಿಯಾಗಿ ಚೌಕಗಣಗಳನ್ನು ಬಳಸಿಕೊಂಡು ಹೀಗೆ ಇಡಲಾಗಿದೆ. ಇದನ್ನು ಹೊರತುಪಡಿಸಿ ನೀವೇನು ಮಾಡ್ಬೋದು, ಬೇರೆ ಆಕೃತಿಗಳನ್ನು ಇಲ್ಲಿ ಕಾಣ್ತಾ ಇದೆಯಲ್ವಾ, ಅದೇ ತೆರನಾಗಿ ನೀವು ಕೂಡ ಮಾಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಲೆಟಸ್ ಪ್ಲೇ, ನಾವು ಆಡೋಣ. ದೇರ್ ಇಸ್ ಎ ಗೇಮ್ ಅಲಾಂಗ್ ದ ಬಾರ್ಡರ್ ಆಫ್ ದಿಸ್ ಪೇಜ್. ರೋಲ್ ದ ಡೈ ಆ್ಯಂಡ್ ಮೂವ್ ದ ಕೌಂಟರ್ to the next picture associated with the number on the die, if possible without crossing the finish square, and play the game with your friends. The one who reaches the finish mark first wins the game. ನೋಡಿ, ಈ ಪುಟದ ಅಂಚಿನಲ್ಲಿ ಒಂದು ದಾಳ ಇದೆ, ಕಾಣಿಸ್ತಾ ಇದೆಯಾ? ಈ ದಾಳದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಅದರ ಒಂದು ದಾಳವನ್ನು ಉರುಳಿಸಿ ಅದರ ಬಂದ ಸಂಖ್ಯೆಗೆ ಅನುಗುಣವಾಗಿ ಸಂಬಂಧಿಸಿದ ಚಿತ್ರಕ್ಕೆ ಬಿಲ್ಲೆಯನ್ನು ಸರಿಸಬೇಕು. ಒಂದು ಟೋಕನ್ ಥರ ಒಂದು ಬಿಲ್ಲೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ಒಂದು ಟೋಕನನ್ನು ಹಾಕಿದ ಒಂದು ದಾಳವನ್ನು ಎಸೆದಾಗ ಅದರಲ್ಲಿ ಬಂದಿರತಕ್ಕಂತಹ ಸಂಖ್ಯೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ಸರಿಸ್ತಾ ಹೋಗಬೇಕು. ಟೋಕನನ್ನು ಹೇಗೆ ಸರಿಸಬೇಕು ಅಂದರೆ, ಸಾಧ್ಯವಾದಲ್ಲಿ ಮುಕ್ತಾಯ ಚೌಕವನ್ನು ದಾಟಬಾರದು. ನಿಮ್ಮ ಸ್ನೇಹಿತರೊಂದಿಗೆ ಆಟವನ್ನು ಆಡಿ ಮೊದಲು ಮುಕ್ತಾಯ ಗುರುತನ್ನು ತಲುಪಿದವನು ಆಟವನ್ನು ಗೆಲ್ಲುತ್ತಾನೆ. ಮುಕ್ತಾಯ ಗುರುತು ಅಂದರೆ ಇಲ್ಲಿ ಹೀಗೆ ಆಟವನ್ನು ಆರಂಭಿಸ್ತಾ ಹೋಗಬೇಕು. ಹೀಗೆ ಟೋಕನನ್ನು ಸರಿಸ್ತಾ ಹೋಗಬೇಕು. ಬಿಲ್ಲೆಯನ್ನು ಸರಿಸ್ತಾ ಹೋದಾಗ ಏನಾಗ್ತದೆ ಅಂದರೆ, ಕೊನೆಗೆ ಇಲ್ಲಿ ಬಂದು ಮುಕ್ತಾಯವನ್ನು ಯಾರು ಫಸ್ಟ್ ಮುಟ್ತಾರಲ್ಲ ಅವರೇ ವಿನ್. ಅಂದರೆ ಸಿಲಿಂಡರ್ ಆಕೃತಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದು ಟೋಕನ್, ಒಂದು ದಾಳದಲ್ಲಿ 1 2 3 4 5 6 ಅಂತ ಇರ್ತದೆ ನಂಬರು. ಅದರಲ್ಲಿ ದಾಳದಲ್ಲಿ 1 ಅಂತ ಬಿದ್ದಾಗ ಏನು ಮಾಡಬೇಕಪ್ಪ ಅಂದ್ರೆ, ಸಿಲಿಂಡರ್ ಎಲ್ಲಿವರೆಗೆ ಸಿಲಿಂಡರ್ ಇದೆ ಅಲ್ವಾ ಅಲ್ಲಿವರೆಗೆ ಏನು ಮಾಡಬೇಕು, ಅದು ದಾಟಬೇಕು ಮನೆ. ಅರ್ಥ ಆಯ್ತಾ? ಅಂದರೆ ಬಿಲ್ಲೆ ದಾಟ್ತಾ ಹೋಗಬೇಕು. ಸ್ಪೇರ್ ಅಂದರೆ 2 ಬಿದ್ದಾಗ ಅದು ಸ್ಪೇರ್, ಗೋಳ ಎಲ್ಲಿದೆ ಅಲ್ವಾ ವೃತ್ತ, ಅಲ್ಲಿಗೆ ಬರಬೇಕು. ನೆಕ್ಸ್ಟ್ ಶಂಕು, 3 ಬಿದ್ದಾಗ ಶಂಕುವಿನ ಆಕೃತಿ ಹತ್ತಿರ ಬರಬೇಕು. ನೆಕ್ಸ್ಟ್ ಚೌಕಗಣ, 4 ಬಿದ್ದಾಗ ಚೌಕಗಣದ ಹತ್ತಿರ ಬರಬೇಕು. ಆಯತಗಣ ಅಂದರೆ 5 ಬಿದ್ದಾಗ ಆಯತಗಣ ಕ್ಯೂಬಾಯ್ಡ್ ಇರ್ತದಲ್ಲ ಅಲ್ಲಿಗೆ ಬರಬೇಕು. ಮೂವ್ 2 ಸ್ಟೆಪ್ಸ್ ಫಾರ್ವರ್ಡ್ ಇಫ್ ಪಾಸಿಬಲ್, ಸಾಧ್ಯವಾದರೆ 2 ಹಂತ ಮುಂದಕ್ಕೆ ಚಲಿಸಿ. 6 ಯಾವಾಗ ಬೀಳ್ತದಲ್ಲ ಆಗ ಮಾತ್ರ ಏನು ಮಾಡಬೇಕಪ್ಪ ಅಂದ್ರೆ, ಸಾಧ್ಯ ಇದ್ದರೆ ಮುಂದೆ 2 ಮನೆಯನ್ನು ದಾಟಿಸಬೇಕು. ಈ ತೆರನಾಗಿ ಆಟವನ್ನು ಆಡಬೇಕು. ನೆಕ್ಸ್ಟ್ 6ನೆಯ ಪ್ರಶ್ನೆ, ಇನ್ ವಿಚ್ ವೇಸ್ ಆರ್ ದೀಸ್ ಶೇಪ್ಸ್ ದ ಸೇಮ್, ಇನ್ ವಾಟ್ ವೇಸ್ ಆರ್ ದೇ ಡಿಫ್ರೆಂಟ್? ಈ ಆಕೃತಿಗಳು ಯಾವ ರೀತಿಯಲ್ಲಿ ಒಂದೇ ಆಗಿವೆ, ಯಾವ ರೀತಿಯಲ್ಲಿ ಭಿನ್ನವಾಗಿವೆ? ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಆಕೃತಿಗಳು ಹೇಗೆ ಕಾಣ್ತಾ ಇವೆ? ಒಂದೇ ತೆರನಾಗಿವೆಯಾ ಅಥವಾ ಡಿಫ್ರೆಂಟ್ ಆಗಿವೆಯಾ? ನೋಡಿ, ಇದುವರೆಗೂ ನಾವು 2D ಶೇಪ್ಸ್ಗಳನ್ನು ನೋಡಿದ್ವಿ. ಈಗ ಇದು 3D ಶೇಪ್ಸ್. ದೇ ಆಲ್ ಆರ್ 3D ಶೇಪ್ಸ್ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಫೇಸಸ್, ಎಡ್ಜಸ್ ಆ್ಯಂಡ್ ಕಾರ್ನರ್ಸ್. ಈ ಎಲ್ಲ ಆಕೃತಿಗಳು ವಿವಿಧ ರೀತಿಯ ಮುಖಗಳನ್ನು, ವಿವಿಧ ರೀತಿಯ ಅಂಚುಗಳನ್ನು ಮತ್ತು ಮೂಲೆಗಳನ್ನು, ತುದಿಗಳನ್ನು ಹೊಂದಿವೆ. ಅರ್ಥ ಆಯ್ತಾ? ವಿವಿಧ ರೀತಿಯ ಅಂದರೆ, ಯಾಕಂದರೆ ಬೇರೆ ಬೇರೆ ಆಕೃತಿಗಳು ಇಲ್ಲಿ ನಾವು ಕಾಣ್ತಾ ಇದ್ದಾವೆ. ಇವುಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಮುಖಗಳು ಬೇರೆ ಬೇರೆ ಇವೆ. ನೋಡಿ, ಚೌಕಗಣದಲ್ಲಿ ಬೇರೆ, ಸಿಲಿಂಡರ್ನಲ್ಲಿ ಬೇರೆ, ಸ್ಪೇರ್ನಲ್ಲಿ ವೃತ್ತದಲ್ಲಿ ಬೇರೆ, ಹೀಗೆ ಬೇರೆ ಬೇರೆ ಒಂದು ಮುಖಗಳು, ಅಂಚುಗಳು, ಮೂಲೆಗಳನ್ನು ನಾವು ಇದರಲ್ಲಿ ಕಾಣ್ತೀವಿ. ನೋಡಿ, ದೇ ಆಲ್
are 3D shapes, but they have different faces, edges and corners. ಇವೆಲ್ಲವೂ 3D ಆಕೃತಿಗಳು, ಆದರೆ ಇವು ಬೇರೆ ಬೇರೆ ರೀತಿಯ ಮುಖಗಳು, ಅಂಚುಗಳು, ಮೂಲೆಗಳನ್ನು ಹೊಂದಿವೆ. ಇದು 6ನೇ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ 7th one, look at the die. The faces have 1 to 6 dots. What number is on? ನೋಡಿ, ಒಂದು ದಾಳವನ್ನು ನೋಡಿ, ಅದರ ಮುಖಗಳು 1ರಿಂದ 6 ಚುಕ್ಕೆಗಳನ್ನು ಹೊಂದಿದೆ. ಹೌದಾ? ಅದರಲ್ಲಿ ದ ಫೇಸ್ ಅಪೋಸಿಟ್ ನಂಬರ್ 1, 1ರ ಒಂದು ಅಪೋಸಿಟ್ ಅಂದರೆ ಅದರ ಒಂದು ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಯಾವ ಸಂಖ್ಯೆ ಅಂತ ಕೇಳಲಾಗಿದೆ. ನೋಡಿ ಇದು ಒಂದು ದಾಳ. ಹೌದಾ? ಈ ದಾಳದಲ್ಲಿ 6 ಮುಖಗಳಿವೆ. 1 2 ನೋಡಿ 4 3 ಕಾಣಿಸ್ತಾ ಇದೆಯಾ? ಈ ಥರನಾಗಿ ಪ್ರತಿಯೊಂದು ಒಂದು ಕಡೆಯೂ ಕೂಡ ಒಂದೊಂದು ಮುಖ ಇದೆ. ನೋಡಿ, ಮೇಲ್ಭಾಗದಲ್ಲಿ 1 ಇದೆ, ಅದರ ವಿರುದ್ಧ ದಿಕ್ಕು ಅಂದರೆ ಕೆಳಭಾಗದಲ್ಲಿ ಎಷ್ಟಿದೆ? 6 ಕಾಣಿಸ್ತಾ ಇದೆಯಾ? ನೋಡಿ 1, ಇದು ಮೇಲ್ಭಾಗದಲ್ಲಿ 1 ಇದೆ, ಇದರ ಕೆಳಭಾಗದಲ್ಲಿ ಅಂದರೆ ಕಾರ್ನರ್ ಲಾಸ್ಟಿಗೆ ಕಾಣಿಸ್ತಾ ಇರೋದು 6. ಅಂದರೆ 1 ಇರ್ತಕ್ಕಂತಹ ಭಾಗದ ಅಭಿಮುಖದ ಸಂಖ್ಯೆ 6. ಅಂದರೆ ಈ ಒಂದು ದಾಳದ ರೂಲ್ಸ್ ಏನಪ್ಪ? ಒಂದು ರೂಲ್ ಇದೆ. ಇದರದ ಒಂದು ರೂಲ್ ಏನಪ್ಪ ಅಂದ್ರೆ, ಟೋಟಲ್ ಆಗಿ ಈ ಒಂದು ಸಂಖ್ಯೆ ನಮ್ಗೆ ತೋರಿಸ್ತಾ ಇದೆ, ಅದರ ವಿರುದ್ಧ ದಿಕ್ಕು 6. ಅಂದರೆ ಟೋಟಲ್ ಅದರ ಉತ್ತರ 7 ಆಗಿರಬೇಕು. 1 + 6 = 7. ಅಂದರೆ ಒಂದು ಮುಖವನ್ನು ನಾವು ನೋಡಿದಾಗ ಆ ಸಂಖ್ಯೆಯನ್ನು ಉಳಿದ ಸಂಖ್ಯೆಯಲ್ಲಿ ಮೈನಸ್ ಮಾಡಿದಾಗ 7ರಲ್ಲಿ ನಾವು ಮೈನಸ್ ಮಾಡಿದರೆ ಎಷ್ಟು ಉಳಿತದ ಅಷ್ಟು ಅದರ ವಿರುದ್ಧ ದಿಕ್ಕಿನಲ್ಲಿ ಇರ್ತದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ 1 ಕೊಟ್ಟಿದ್ದಾರೆ, ನಮಗೆ ಟೋಟಲ್ ಉತ್ತರ 7 ಬರ್ತದೆ. ಅಂದರೆ ಒಂದು ದಾಳದ ರೂಲ್ ಇದು. ಅಪೋಸಿಟ್ ಮುಖವನ್ನು, ವಿರುದ್ಧ ಮುಖವನ್ನು ನಾವು ತಿಳ್ಕೊಬೇಕಂದ್ರೆ ಅದರ ಒಂದು ರೂಲ್ ತಿಳ್ಕೊಬೇಕಲ್ವಾ? ಅದಕ್ಕೆ 1 ಅಂತ ಕೊಟ್ಟಿದ್ದಾರೆ. 1 ಅಂತ ಸಂಖ್ಯೆ ನಮ್ಗೆ ಕಾಣಿಸ್ತಾ ಇದೆ, ಅದರ ವಿರುದ್ಧ ದಿಕ್ಕಿನಲ್ಲಿರೋದು 6. ಹೇಗೆ ನಾವು ಕಂಡುಹಿಡಿತೀವಪ್ಪ ಅಂದ್ರೆ, ಆ್ಯಸ್ ಎ ರೂಲ್ ಪ್ರಕಾರ ಉತ್ತರ 7 ಬಂದಿರಬೇಕು. ಅದಕ್ಕೋಸ್ಕರ ಒಂದು ದಾಳದ ಒಂದು ಸಂಖ್ಯೆ 1 ಅಂತ ಇದ್ದಾಗ ಅದರ ಅಭಿಮುಖ ಸಂಖ್ಯೆ 6 ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ 2 ಇದೆ, ಇಲ್ಲಿ ನೋಡಿ, ಇನ್ ದ ಫೇಸ್ ಅಪೋಸಿಟ್ ನಂಬರ್ 2, 2 ಇದ್ದಲ್ಲಿ ನೋಡಿ ಇಲ್ಲಿ 2 ಅಂತ ಇದೆ. ಹೌದಾ? ಇದರ ಅಪೋಸಿಟ್ ಈ ಭಾಗದಲ್ಲಿ ಬರ್ತದೆ. ಎಷ್ಟಿದೆ? 5. ನೋಡಿ, 2ಕ್ಕೆ 5ಅನ್ನು ಸೇರಿಸಿದ್ರೆ ನೋಡಿ ಅಭಿಮುಖ ಇದೆ ಅಲ್ವಾ? 2 ಮುಖಗಳು ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ 2 ಇದೆ, ಅದರ ವಿರುದ್ಧ ದಿಕ್ಕು 5. ನೋಡಿ, 2 ಅಂದರೆ 2ಕ್ಕೆ 5ಅನ್ನು ಸೇರಿಸಿದ್ರೆ ಎಷ್ಟಾಯಿತು? 7 ಆಯ್ತಲ್ವಾ? ನೋಡಿ, ಅದರ ಉತ್ತರನೇ 7. ನೆಕ್ಸ್ಟ್ ಇಲ್ಲಿ ನೋಡಿ 3 ಇದೆ. 3 ದಾಳದಲ್ಲಿ ನಮಗೆ 3 ಅನ್ನುವಂಥ ಸಂಖ್ಯೆ ಕಾಣಿಸಿದ್ರೆ ಇದರ ವಿರುದ್ಧ ದಿಕ್ಕು 3. ಇದರ ಅಪೋಸಿಟ್ ಯಾವುದಪ್ಪ? ನೋಡಿ, ಈ ಭಾಗದಲ್ಲಿದೆ, ಇದರ ಅಪೋಸಿಟ್ ಕೆಳಭಾಗದಲ್ಲಿರ್ತದೆ. ಎಷ್ಟಿದೆ? 4. ಅಂದರೆ 4 ಬಂದರೆ 7 ಆಯ್ತಲ್ವ? 2 ಸೇರಿದರೆ ಉತ್ತರ 7. ಗೊತ್ತಾಯ್ತಾ? ಈ ತೆರನಾಗಿ ಒಂದು ದಾಳವನ್ನು ನೋಡಿ 1ರಿಂದ 6 ಇರ್ತಕ್ಕಂಥ ಚುಕ್ಕೆಗಳನ್ನು ಗಮನಿಸಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ವಾಟ್ ಪ್ಯಾಟರ್ನ್ ಡು ಯು ನೋಟಿಸ್? ಯಾವ ವಿನ್ಯಾಸವನ್ನು ನೀವಿಲ್ಲಿ ಗಮನಿಸಿದಿರಿ ಅಂದ್ರೆ, ಸಮ್ ಆಫ್ ಅಪೋಸಿಟ್ ಫೇಸಸ್ ಈಸ್ 7. ಅಂದರೆ ಸಮ್ ಆಫ್ ಅಪೋಸಿಟ್ ಫೇಸಸ್ ಈಸ್ 7. ನೋಡಿ, ಅಂದರೆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂತಹ ಮುಖಗಳ ಸಂಕಲನ ಎಷ್ಟಿರಬೇಕು? 7 ಅನ್ನೋದನ್ನು ನಾವು ಈ ಒಂದು ವಿನ್ಯಾಸದ ಮೂಲಕ ತಿಳ್ಕೊಂಡ್ವಿ. ಹೌದಲ್ವಾ? 2 ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಉತ್ತರವೇ ಒಂದು ದಾಳದ ಮುಖಗಳ ಸಂಖ್ಯೆ ಆಗಿರ್ತದೆ ಟೋಟಲ್. ಹೌದಲ್ವಾ? ನೆಕ್ಸ್ಟ್, ಇನ್ ವಾಟ್ ಆರ್ಡರ್ ಈಸ್ ದಿಸ್ ಮಾಡೆಲ್ ಬಿಲ್ಟ್? ಈ ಮಾದರಿಯನ್ನು ಯಾವ ಕ್ರಮದಲ್ಲಿ ನಿರ್ಮಿಸಲಾಗಿದೆ? ನೋಡಿ, ಇದು ಯಾವ ಯಾವ ಆಕೃತಿಗಳನ್ನು ಇಲ್ಲೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ವಾ? ಈ 3 ಇವು ಕ್ಯೂಬಾಯ್ಡ್ಸ್, ಮೀನ್ಸ್ ಆಯತಘನ. ಇವು ಆಯತಘನ. ನೆಕ್ಸ್ಟ್ ಈ ಕೆಳಭಾಗದಲ್ಲಿ ಕಾಣ್ತಾ ಇದೆಯಲ್ವಾ? ನೋಡಿ, ಇಲ್ಲಿ
ಕೆಳಭಾಗದಲ್ಲಿ ಏನು ಕೊಟ್ಟಿದ್ದಾರೆ, ಇದು ಕೂಡ ಒಂದು ಆಯತಘನನೇ, ಇಲ್ಲೊಂದು. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ, ಇದು ಕೂಡ ಆಯತಘನ. ಈ ಭಾಗದಲ್ಲಿ ಪಿಲ್ಲರ್ ಆಗಿ ಕಂಬಗಳನ್ನಾಗಿ ಬಳಸಿರ್ತಕ್ಕಂಥದ್ದು ಸಿಲಿಂಡರ್. ಮತ್ತು ಮೇಲ್ಭಾಗದಲ್ಲಿ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಮತ್ತೊಂದು ಆಯತಘನ ಕ್ಯೂಬಾಯ್ಡ್. ಆಮೇಲೆ 4 ಮೂಲೆಗಳಲ್ಲಿ ಏನು ಕೊಟ್ಟಿದ್ದಾರೆ, ಶಂಕುವಿನ ಆಕೃತಿ ಕೋನ್ ಅಂದರೆ ಶಂಕುವಿನ ಆಕೃತಿ ರೂಫ್ ಕ್ಯೂಬಾಯ್ಡ್ ಅದರ ಮೇಲೆ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಅರ್ಥ ಆಯ್ತಲ್ವಾ? ನೋಡಿ, ಈ ತೆರನಾಗಿ ಇಷ್ಟೆಲ್ಲ ಆಕೃತಿಗಳನ್ನು ಇಲ್ಲಿ ಬಳಸಲಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಚೌಕಘನ ಮತ್ತು ಆಯತಘನವನ್ನು ಸೇರಿಸಿದರೆ ನೀವು ಯಾವ ಆಕೃತಿಯನ್ನು ಪಡಿತೀರಿ? ನೋಡಿ, ಚೌಕಘನಗಳನ್ನು ಆಯತಘನಗಳನ್ನು ಸೇರಿಸ್ಕೊಂಡು ನಾವು ಬೇರೆ ಬೇರೆ ರೀತಿಯ ಆಕೃತಿಗಳನ್ನು ಮಾಡಬಹುದು. ಈ ಆಕೃತಿಯನ್ನು ಮಾಡಲು ಎಷ್ಟು ಚೌಕಘನಗಳನ್ನು ಬಳಸಿದೆ ನೋಡಿ, ಇಲ್ಲಿ ಎಣಿಸ್ತಾ ಹೋಗ್ಬೋದು ನಾವು. ಚೌಕಘನಗಳು ಎಷ್ಟಿವೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಫ್ಲೋರಲ್ಲಿ 1 2 3, ಇಲ್ಲಿ 3 ಇದೆ. ಈ ಭಾಗದಲ್ಲಿ 3, 1 2 3, 3 ಪ್ಲಸ್ ಇದು 3 ನೋಡಿ, ಇದು 3 ಬಂತ. ಮಧ್ಯದಲ್ಲಿ 3 6, ಲಾಸ್ಟಲ್ಲಿ 3 9, ಕೆಳಭಾಗದಲ್ಲಿ 9. ಇಲ್ಲಿ ಒಂದು ಗ್ಯಾಪ್ ಆಗಿದೆ ನೋಡಿ 2, ಹೌದಾ? ಕೆಳಭಾಗದಲ್ಲಿ 9 ಆದರೆ ಇಲ್ಲಿ ನೋಡಿ 10 11 ಇದರ ಹಿಂದ್ಗಡೆ 4 ಇರ್ತವೆ, ಯಾಕಂದರೆ 2 ಸಂಖ್ಯೆ ಇದೆ ಅಲ್ವಾ ಇಲ್ಲಿ. 11 ಪ್ಲಸ್ 2 11 ಪ್ಲಸ್ 4 15 ಆಯಿತು. 15, ಇದು ಒಂದು 16 17 18 19, ಇಲ್ಲಿ 20 21 ಕಾಣಿಸ್ತಾ ಇದೆಯಾ ನೋಡಿ. ಟೋಟಲ್ ಆಗಿ 21 ಚೌಕಘನಗಳನ್ನು ನಾವಿಲ್ಲಿ ಬಳಸ್ತಾ ಇರೋದನ್ನು ಕಾಣ್ತಾ ಇದ್ದೇವೆ, ಹೌದಲ್ವಾ? ನೋಡಿ, ಇಲ್ಲಿ ಮಾತ್ರ 2 ಗ್ಯಾಪ್ ಆಗಿದೆ, ಇಲ್ಲಿ 2 ಬಿಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ. ಟೋಟಲ್ ಆಗಿ ಚೌಕಘನಗಳೆಷ್ಟಿವೆ? 21. ನೆಕ್ಸ್ಟ್ ನೋಡಿ, 9th ಕ್ವೆಶನ್. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಯು ಜಾಯಿನ್ 3 ಕ್ಯೂಬ್ಸ್? ಟ್ರೈ ಆ್ಯಂಡ್ ಸಿ. 3 ಘನಗಳನ್ನು ಎಷ್ಟು ವಿವಿಧ ರೀತಿಯಲ್ಲಿ ನೀವು ಜೋಡಿಸಬಹುದು? ಪ್ರಯತ್ನಿಸಿ ನೋಡಿ. 3 ಘನಗಳನ್ನು ಸೇರಿಸಿದರೆ ನೀವು ಯಾವ ಸಂಭವನೀಯ ಆಕೃತಿಗಳನ್ನು ಪಡೆಯಬಹುದು? ನೋಡಿ, ಇದೇ ಚೌಕಗಳನ್ನು ಅವರು ಅಡ್ಡವಾಗಿ ಇಟ್ಟಿದ್ದಾರೆ. ಅದನ್ನೇ ನಾವು ಹೀಗೆ ಒಂದರ ಕೆಳಗಡೆ ಒಂದು ಈ ತೆರನಾಗಿ ಕೂಡ ಇಡಬಹುದು. ಇದು ಒಂದು ಆಕೃತಿ. ಅಷ್ಟೇ ಅಲ್ಲದೆ ಹೀಗೆ 2 ಚೌಕಗಳನ್ನು ಸೇರಿಸ್ಕೊಂಡು ನೋಡಿ, ಅದರ ಮಧ್ಯಭಾಗದಲ್ಲಿ ಇವೆರಡರ ಮಧ್ಯಭಾಗದಲ್ಲಿ ಕೂಡ ಒಂದು ಚೌಕವನ್ನು ನಾವು ಇಡಬಹುದು. ಈ ತೆರನಾಗಿ ಬೇರೆ ಬೇರೆ ಆಕೃತಿಗಳನ್ನು ನಾವು ಚೌಕಘನಗಳನ್ನು ಸೇರಿಸಿ ಇಡಬಹುದು. 3 ಆಕೃತಿಗಳನ್ನು 3 ಘನಗಳನ್ನು ಬಳಸಿಕೊಂಡು ಮಾಡಬಹುದು. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ನೇಮ್ ದ ಶೇಪ್ಸ್ ಯೂಸ್ಡ್ ಇನ್ ದೀಸ್ ಮಾಡೆಲ್ಸ್. ಡಿಸ್ಕ್ರೈಬ್ ಹೌ ದ ಶೇಪ್ಸ್ ಆರ್ ಅರೇಂಜ್ಡ್ ಟು ಮೇಕ್ ದೆಮ್. ಈ ಮಾದರಿಗಳಲ್ಲಿ ಬಳಸಿರುವಂಥ ಆಕೃತಿಗಳನ್ನು ಹೆಸರಿಸಿ ಅವುಗಳನ್ನು ಮಾಡಲು ಆಕೃತಿಗಳನ್ನು ಹೇಗೆ ಜೋಡಿಸಲಾಗಿದೆ ಅನ್ನೋದನ್ನು ವಿವರಿಸಿರಿ ಅಂತ ಹೇಳ್ತಾರೆ ಅವರು. ನೋಡಿ, ಇಲ್ಲಿ ಬಳಸಿರ್ತಕ್ಕಂಥದ್ದು ಆಲ್ಮೋಸ್ಟ್ ಕ್ಯೂಬಾಯ್ಡ್ಸ್ ಮೀನ್ಸ್ ಆಯತಘನಗಳನ್ನೇ ಇಲ್ಲಿ ಬಳಸಲಾಗಿದೆ. ನೋಡಿ, ಕೆಳಭಾಗದಲ್ಲಿ, ಈ ಭಾಗದಲ್ಲಿ, ಇಲ್ಲಿಯೂ ಕೂಡ ಮೇಲ್ಭಾಗದಲ್ಲಿ ಎಲ್ಲವುಗಳು ಕೂಡ ಏನಾಗಿವೆ? ಆಯತಘನಗಳಾಗಿವೆ. ಗೊತ್ತಾಯ್ತಲ್ವಾ? ಅವುಗಳನ್ನು ಬಳಸಿ ಇಲ್ಲಿ ಏನು ಮಾಡಿದ್ದಾರೆ? ಆಕೃತಿಗಳನ್ನು ಜೋಡಿಸಿದ್ದಾರೆ. ಲಾಸ್ಟ್ ಕ್ವೆಶನ್ 11. ಯೂಸ್ 6 ಡೈಸ್ ಟು ಮೇಕ್ ದ ಫಾಲೋಯಿಂಗ್ ಶೇಪ್ಸ್. ಮುಂದಿನ ಆಕೃತಿಗಳನ್ನು ಮಾಡಲು 6 ದಾಳಗಳನ್ನು ಬಳಸಿ. ನೋಡಿ, ನಾವು ಇದುವರೆಗೂ ಒಂದೇ ದಾಳವನ್ನು ಬಳಸಿ ಹೇಗೆ ಉತ್ತರವನ್ನು ತಿಳ್ಕೊಂಡಿವಲ್ವಾ, ಅದೇ ತೆರನಾಗಿ ಇಲ್ಲಿ 6 ದಾಳಗಳನ್ನು ಬಳಸ್ರಿ ಅಂತ ಹೇಳ್ತಾರೆ ಅವರು. 6 ದಾಳಗಳನ್ನು ಬಳಸಿ ಒಂದು ಕ್ಯೂಬಾಯ್ಡ್ ಮೀನ್ಸ್ ಒಂದು ಆಯತಘನ, ಎ ಟವರ್ ಒಂದು ಗೋಪುರ, 3ನೇದು ಎನಿ ಅದರ್ ಶೇಪ್ ಆಫ್ ಯುವರ್ ಚಾಯ್ಸ್. ನಿಮ್ಮ ಆಯ್ಕೆಯ ಯಾವುದೇ ಒಂದು ಆಕೃತಿಯನ್ನು ಕೂಡ ಇಲ್ಲಿ ನೀವು ಮಾಡಬಹುದು. ಈ 6 ದಳಗಳನ್ನು ಕಾಣಿಸ್ತಾ ಇದೆಯಾ? ಈ 6 ದಳಗಳನ್ನು ಬಳಸಿ ಇಲ್ಲಿ ಕಾಣ್ತಿರುವಂತೆ ಬೇರೆ ಬೇರೆ ಆಕೃತಿಗಳನ್ನು ನೀವು ಮಾಡಬಹುದು. ಗೊತ್ತಾಯ್ತಾ? ಅವುಗಳನ್ನ ನಿಮ್ಮ ಒಂದು ವಿವೇಚನೆಗೆ ತಕ್ಕಂತೆ ನೀವೇನು ಮಾಡ್ಬೋದು? ಆಕೃತಿಗಳನ್ನು ರಚನೆ ಮಾಡ್ಬೋದು. ಆಕೃತಿಗಳು ನೀವು ಮಾಡಿದಂತೆ ಹೋಗ್ತವೆ, ಆದರೆ ದಾಳಗಳೆಷ್ಟಿರ್ತವೆ? ಓನ್ಲಿ 6 ಮಾತ್ರ. ಪ್ರತಿಯೊಂದು ಆಕೃತಿಯನ್ನು ನೀವು ಬೇರೆ ಬೇರೆ ರೀತಿಯಾಗಿ ಮಾಡಿದಾಗ ಇವೇ 6 ದಾಳಗಳನ್ನು ಬಳಸಿಕೊಂಡು ಮಾಡಬಹುದು. ಅರ್ಥ ಆಯ್ತಾ? ಇಲ್ಲಿಯವರೆಗೂ ನಾವೇನು ಮಾಡಿದ್ವಪ್ಪ ಅಂದ್ರೆ
ಟಾಯ್ ಆ್ಯಂಡ್ ಜಾಯ್ ಅನ್ನುವಂಥ ಒಂದು ಆಟಿಕೆ ಸಂತೋಷ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಎಲ್ಲ ಆಕೃತಿಗಳನ್ನು ಸಂಪೂರ್ಣ ವಿವರಣೆಯನ್ನು ಚಟುವಟಿಕೆಯ ಮೂಲಕ ಹಾಗೆಯೇ ಅನೇಕ ಆಕೃತಿಗಳ ಹೆಸರುಗಳನ್ನು ಬಿಡಿಸುತ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಈ ಆಟಿಕೆಗಳಲ್ಲಿ ಬಳಸಿರ್ತಕ್ಕಂಥ ಆಕೃತಿಗಳನ್ನು ತಿಳಿದುಕೊಂಡು ಆನಂದಿಸಿ ಹಾಗೆ ಸರಿಯಾಗಿ ಉತ್ತರಗಳನ್ನು ಬರೆದುಕೊಳ್ಳಿ, ವಿವರಣೆಯನ್ನು ಕೂಡ ಅರ್ಥೈಸಿಕೊಳ್ಳಿ. ಇದುವರೆಗೂ ನಾವು ಟಾಯ್ ಆ್ಯಂಡ್ ಜಾಯ್ ಕಂಪ್ಲೀಟ್ ಲೆಸನ್ ಸಂಪೂರ್ಣ ಎಕ್ಸ್ಪ್ಲನೇಷನನ್ನು ಕೂಡ ವಿವರಣೆಯನ್ನು ಕೂಡ ಅರ್ಥೈಸಿಕೊಂಡಿದ್ದೇವೆ. ಸರಿನಾ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ನೀವು ಮಾಡುವಂತಹ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನೀವು ಮಾಡುವಂತಹ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.